ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ನೋಡೋಣ. ಇದೇ ಥರ ಹೇರ್ ಆಯಿಲ್ ನಾನು ಯಾವಾಗಲೂ ಅಪ್ಲೈ ಮಾಡೋದು. ನನ್ನ ಕೂದಲು ತುಂಬ ಉದ್ದನೇ ಇದೆ, ಚೆನ್ನಾಗಿದೆ, ನೈಸಾಗಿ ಕೂಡ ಇದೆ. ನಿಮ್ಮದು ಹೀಗಾಗಬೇಕು ಅಂದರೆ ಈ ಥರ ಒಂದು ಮನೆಯಲ್ಲೇ ಮಾಡಿ ಹೇರ್ ಆಯಿಲ್ನ ನೀವು ಹಚ್ಚಿ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಏನು ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂತಹ ಹೇರ್ ಆಯಿಲು. ಇಲ್ಲಿ ದುಡ್ಡು ಕೊಟ್ಟು ತರೋ ಬದಲು ನಾವೇ ಎಲ್ಲ ಹಾಕಿ ಮಾಡಿ ಹಚ್ಚೋದ್ರಿಂದ ನಮಗೂ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಮ್ಮ ಕೂದಲು ರಿಸಲ್ಟ್ ಬರೋದ್ರಿಂದ ನಮಗೆ ಒಂಥರ ಹೆಮ್ಮೆ ಕೂಡ ಇರುತ್ತೆ. ನಾವಿಲ್ಲಿ ಒಂದು ಪಾತ್ರೆ ಇಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ನಾನಿಲ್ಲಿ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಕೋಕೋನಟ್ ಆಯಿಲೇ ಜಾಸ್ತಿ ಹಾಕ್ತಾಯಿಲ್ಲ, ನಾನು ಕಮ್ಮಿ ಹಾಕ್ತಾಯಿದ್ದೀನಿ. ಯಾಕಂದರೆ ಆಲ್ರೆಡಿ ನಮ್ಮ ಮನೆಯಲ್ಲಿದೆ, ನಾನು ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ. ಇಲ್ಲೊಂದು 1/4 ಲೀಟರಷ್ಟು ನಾನು ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಅದು ಉಗುರು ಬೆಚ್ಚಗಾಗೋವರೆಗೂ ಕಾಯಬೇಕು. ಆಮೇಲೆ ದಾಸವಾಳದ ಹೂವು ಕೆಂಪು ಕಲರ್ದು, ನೀವು ವೈಟ್ ಕಲರ್ದು ಕೂಡ ಹಾಕ್ಬೋದು, ತುಂಬಾ ಒಳ್ಳೆಯದು. ಎಲೆ ಕೂಡ ಹಾಕ್ಬೋದು, ದಾಸವಾಳದ ಎಲೆ. ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯ ಮತ್ತು ಅಲೋವೆರಾ ಜೆಲ್ ಮತ್ತು ಬೆಟ್ಟದ ನೆಲ್ಲಿಕಾಯಿ ಒಂದು ಅರ್ಧ ತಗೊಂಡಿದ್ದೀನಿ. ಅಲೋವೆರಾ ಜೆಲ್ ಮನೆಯಲ್ಲೇ ಗಿಡ ಇದ್ದರೆ ಅದನ್ನು ಕಟ್ ಮಾಡಿ ಹಾಕ್ಬೋದು. ಏನು ಅಂಗಡಿಯಿಂದ ತಂದು ಹಾಕಬೇಕು ಅಂಥದ್ದೇನಿಲ್ಲ. ಇದು ಸಿಗೋದೆ ನಮ್ಮ ಸುತ್ತಮುತ್ತ ಸಿಗುವಂಥದ್ದೇ ಇಂಗ್ರೀಡಿಯೆಂಟ್ಸು. ತುಂಬಾ ಸುಲಭವಾಗಿದೆ. ನಾನಿಲ್ಲಿ ಮೊದಲಿಗೆ ಅದು ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ಅದಕ್ಕೆ ನಾನು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕ್ತೀನಿ, ಅದೊಂದು ಸ್ವಲ್ಪ ಚಟಪಟ ಅಂತ ಅನ್ನಬೇಕು, ಸೌಂಡ್ ಬರುತ್ತೆ. ಇದು ಒಂದು ಸತಿ ನೀವೇನಿದೆಲ್ಲ ಹಾಕ್ತೀರಾ ಅದು ಸೌಂಡ್ ಕಮ್ಮಿ ಆಗೋವರೆಗೂ ನೀವು ಒಲೆನ ಆರಿಸ್ಬಾರ್ದು. ಅದು ಚೆನ್ನಾಗಿ ಆ ಎಣ್ಣೆ ಒಳಗೆ ಬೇಯಬೇಕು. ಈಗ ನೋಡಿ, ಅದು ಒಂಥರ ಬಬಲ್ಸ್ ಬರ್ತಾಯಿದೆ ಅಲ್ವಾ, ಈ ಥರನೇ ಬರ್ತಾ ಇರಬೇಕು. ಇದೊಂದು ಸ್ವಲ್ಪ ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆಮೇಲಿಂದ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಬೇಕು ಅಂತ. ಇದು ಬರ್ತಾಯಿದೆ. ಇದಾದಮೇಲಿಂದ ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 10ರಿಂದ 15 ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಹೇಗೆಂದರೆ, ನಾವು ಕರ್ಬೇವಿನ ಸೊಪ್ಪು ಮುಟ್ಟಿದ್ರೆ ಪುಡಿ ಹಾಕಬೇಕು, ಅಷ್ಟು ಎಣ್ಣೆಯಲ್ಲಿ ನಾವು ಕರಿಬೇಕು. ಈ ಎಣ್ಣೆಯಲ್ಲಿ ಪಕೋಡ ಕರಿತಾರಲ್ಲ, ಆ ಥರ ಮಾಡಬೇಕು ನಾವು. ಆವಾಗಲೇ ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗೋದು. ಆಮೇಲೆ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಿ ಅದು ಗರಿ ಥರ ಆಗಬೇಕು. ಆಮೇಲಿಂದ ಇದಕ್ಕೆ ನಾನು ಏನು ಹಾಕ್ತಿದ್ದೀನಿ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ ಹಾಕ್ತಿದ್ದೀನಿ. ಇದೊಂದು ಅರ್ಧ ತೊಗೊಂಡಿದ್ದೀನಿ. ನೀವು ಚಚ್ಚಿ ಹಾಕ್ಬೋದು, ಇಲ್ಲ ತುರಿದು ಹಾಕ್ಬೋದು, ಇಲ್ಲ ಹಾಗೆ ಕಟ್ ಮಾಡಿ ಹಾಕ್ಬೋದು. ಅದೆಲ್ಲ ಚೆನ್ನಾಗಿ ಕುದಿಸ್ಬೇಕು ನೀವು. ಆಮೇಲೆ ದಾಸವಾಳದ ಎಲೆ ಅಥವಾ ಹೂವು ಹಾಕ್ಬೋದು. ವೈಟ್ ಕಲರ್ ಹೂವು ಹಾಕಿದ್ರೆ ಇನ್ನೂ ಒಳ್ಳೆಯದು. ನನಗೆ ಇಲ್ಲಿ ವೈಟ್ ಕಲರ್ ಸಿಕ್ಕಿಲ್ಲ, ಅದಕ್ಕಾಗಿ ನಾನು ಕೆಂಪು ಕಲರ್ ಹೂವನ್ನು ಹಾಕ್ತಾಯಿದ್ದೀನಿ. ಒಂದು 15ರಿಂದ 20 ಹೂವು ಅಷ್ಟು ಸಿಕ್ಕಿತ್ತು, ಹಾಗಾಗಿ ಅದನ್ನು ಹಾಕಿದ್ದೀನಿ. ಕೆಂಪು ಕಲರ್ ದಾಸವಾಳದ ಹೂವು, ವೈಟ್ ಕಲರ್ದು ಹೂವು ಹಾಕ್ಬೋದು, ಮತ್ತು ಅದ್ರ ಎಲೆ ಕೂಡ ಹಾಕ್ಬೋದು. ಆಮೇಲೆ ಅಲೋವೆರಾ ಜೆಲ್, ಈ ಅಲೋವೆರಾನ ಗಿಡ ಕಟ್ ಮಾಡಿ ಅದು ಮೇಲೆಗಡೆ ತೆಗೆದು ಒಳಗಡೆ ಇರೋ ಜೆಲ್ನ ನೀವು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಎಷ್ಟು ಅಂದರೆ ಒಂದು 5-10 ನಿಮಿಷ ಕುದಿಸ್ಬೇಕು. ಅದು ಏನು ಸೌಂಡ್ ಬರುತ್ತೆ, ಚಿಟಪಟ ಅಂತ ಸೌಂಡ್ ಬರುತ್ತಲ್ಲ, ಅದೆಲ್ಲ ಕಮ್ಮಿ ಆಗಬೇಕು. ಕಮ್ಮಿ ಹಾಕಿ ಸ್ವಲ್ಪ ಕೂಲ್ ಆಗೋವರೆಗೂ ನಾವು ಬಿಡಬೇಕು. ಇದು ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಇದು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದು ಕುದಿ ಎಣ್ಣೆ ಕಲರೇ ಚೇಂಜ್ ಆಗುತ್ತೆ. ಆಮೇಲೆ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿ ಅದು ತಣ್ಣಗಾಗೋವರೆಗೂ ಬಿಡಬೇಕು. ನಾವು ಅಲ್ಲಿವರೆಗೂ ಅದನ್ನು ಟಚ್ ಮಾಡಬಾರ್ದು. ನಾವು ಅದನ್ನೇ ಬಾಟಲಿಗೆ ಹಾಕಿದ್ರೆ ಏನಾಗುತ್ತೆ, ಬಿಸಿ ಜಾಸ್ತಿ ಇರುತ್ತೆ, ಬಾಟಲ್ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ನಾವು ಯಾವುದೇ ಎಣ್ಣೆ ಆಗಲಿ ಬಾಟಲಲ್ಲಿ ಹಾಕಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿದ್ರೆ ಹಾಳಾಗುತ್ತೆ. ಹಾಗಾಗಿ ನಾವು ಇದನ್ನು ಗಾಜಿನ ಬಾಟ್ಲಲ್ಲೇ ನಾವು ಹಾಕಿರೋದು. ಎಲ್ಲ ಐಟಮ್ಸು ನಮ್ಮ ಮನೇಲಿ ಗಾಜಿನದೇ ಜಾಸ್ತಿ ಇರುತ್ತೆ. ಗಾಜಿನಲ್ಲಿ ಹಾಕಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಹಂಗಾಗಿ ನಾವು ಗಾಜಿನ ಬಾಟ್ಲಲ್ಲೇ ಹಾಕಿಡೋದು. ಇದು ತಣ್ಣಗಾದಮೇಲೆ ಇದನ್ನು ಸೋದಿಸ್ಕೊಬೇಕು. ಒಂದು ಗಾಜಿನ ಬಾಟ್ಲಿಗೆ ಸೋದಿಸಿ ನೀವು ಇಟ್ಕೊಂಡ್ರೆ ನಿಮಗೊಂದು 15 ದಿವಸ 20 ದಿವಸ ಆದವರೆಗೂ ಬರುತ್ತೆ. ಇದನ್ನು ನೀವು ತಲೆ ಬುಡಕ್ಕೆ ಹಚ್ಚಿ ಸ್ನಾನ ಮಾಡಬೇಕು. ಅಂದರೆ ಕೂದಲಿಗೆ ಹಚ್ಚಿದ್ರೇನಿಲ್ಲ, ತಲೆ ತೆಗ್ದು ಬುಡಕ್ಕೆ ಹಚ್ಚಬೇಕು. ಆವಾಗ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಒಂದು 1/2 ಅವರ್ 1 ಅವರ್ ಇದ್ದು ನೀವು ಸ್ನಾನ ಮಾಡ್ಬೋದು. ಇಲ್ಲ ನೈಟ್ ಹಚ್ಚಿ ಬೆಳಗ್ಗೆನೂ ಸ್ನಾನ ಮಾಡ್ಬೋದು. ನೈಟ್ ಹಚ್ಚಲಿಕ್ಕೆ ಈಗ ಬಿಸಿಲಲ್ವ,
ಒಂಥರ ಇರಿಸು ಮುರುಸು ಹೀಗೆಲ್ಲ ಆಗುತ್ತೆ. ಸೆಕೆ ಜಾಸ್ತಿ ಇರೋದ್ರಿಂದ ನೀವು ಬೆಳಗ್ಗೆ ಹಚ್ಚಿ 1 ಅವರ್ 1/2 ಅವರ್ ಬಿಟ್ಟು ನೀವು ಸ್ನಾನ ಕೂಡ ಮಾಡ್ಬೋದು. ಇಲ್ಲ ಹಾಗೇ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಅದು ಸ್ಮೆಲ್ ಇನ್ನೂ ಚೆನ್ನಾಗೇ ಬರ್ತಾ ಇರುತ್ತೆ. ನಾವು ಹಾಕಿರೋ ಐಟಮ್ಸ್ಗಳಲ್ಲೆಲ್ಲ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ನಿಧಾನಕ್ಕೆ ಕೂಡ ಸ್ನಾನ ಮಾಡ್ಬೋದು. 1 ಡೇ ಬಿಟ್ಟು ಸ್ನಾನ ಮಾಡ್ಬೋದು. ಒಂದು 1/2 ಅವರ್ 1 ಅವರ್ ಬಿಟ್ಟು ಕೂಡ ನೀವು ಸ್ನಾನ ಮಾಡ್ಬೋದು. ಹಿಂಗೆ ಮಾಡೋದ್ರಿಂದ ನೀವು ವಾರಕ್ಕೆ ಒಂದು 3 ಸತಿನಾದರೂ ಹಚ್ಚಿ ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಸೊಂಪಾಗಿ ಬೆಳೆಯುತ್ತೆ. ನೀವು ಟ್ರೈ ಮಾಡಿ ನೋಡಿ, ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ನಾನು ಈ ಥರ ಆಯಿಲ್ನ ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ಲರಿಗೂ ಕೂಡ ನಾನು ಮಾರಾಟ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸು, ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ನನ್ನ ಹತ್ರ ತೊಗೊಂಡು ಹೋಗ್ತಾಯಿದ್ದಾರೆ. ಅವರಿಗೂ ತುಂಬ ಇಷ್ಟ ಆಗಿದೆ. ಅವ್ರಿಗೂ ಚೆನ್ನಾಗಿ ರಿಸಲ್ಟ್ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾನು ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಡೈಲಿ ಹಚ್ಬೋದು, ಇಲ್ಲ ವಾರಕ್ಕೆ 3 ಸತಿ ಹಚ್ಬೋದು, ವೀಕೆಂಡಲ್ಲಿ ಹಚ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಹಚ್ಚಿ. ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಏನು ಮಾಡಬೇಕು ಅಂದರೆ ಓಪನ್ ಮಾಡಿ ಎಣ್ಣೆ ಹಚ್ಚಬೇಕು. ಸುಮ್ಮನೆ ಕೂದಲಿಗೆ ಹಚ್ಚಬಾರ್ದು, ತಲೆ ಬುಡಕ್ಕೆ ಹಚ್ಚಬೇಕು. ಬುರುಡೆಗೆ ಹಚ್ಚಿ ನೀವು ಚೆನ್ನಾಗಿ ಮಸಾಜ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬುರುಡೆಗೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿ. ನೋಡಿ ಇದು ಹೆಂಗೆ ಕಾಣಿಸ್ತಿದೆ, ಏನು ಸಖತ್ತಾಗಿ ಕಾಣ್ತಾಯಿದೆ ಅಲ್ವಾ? ಇದನ್ನು ನಾನು ಈ ಥರ ಗಾಜಿನ ಬಾಟಲಲ್ಲಿ ಹಾಕಿಕೊಂಡು ವಾರಕ್ಕೆ 2 ವಾರಕ್ಕೆ ನಮ್ಮ ಮನೇಲಿ ಖಾಲಿ ಆಗ್ತಾ ಇರುತ್ತೆ. ತುಂಬಾ ಹಚ್ತಾ ಇರ್ತೀನಿ ನಾನು, ಹಾಗಾಗಿ ಖಾಲಿ ಆಗ್ತಾ ಇರುತ್ತೆ. ಇದೇ ಥರ ನಾನು ಮಾಡಿಟ್ಕೊತೀನಿ. ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.